ಬಿಡುಗಡೆ ಮಾಡಿದ್ದೇವೆ. ಸುಮಾರು 1000 ಕೃತಿಗಳನ್ನು ಅದನ್ನೆಲ್ಲ ನಾವು ಉಚಿತವಾಗಿಯೇ ಹಂಚಿದ್ದೇವೆ. ಮನೆ ಮನೆಗೂ ಅಂಬೇಡ್ಕರ್ ಅವರನ್ನು ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅಂಬೇಡ್ಕರ್ ವಾದದ ಕಡೆ ಎಲ್ಲರೂ ಸೆಳೆತಕ್ಕೆ ಒಳಗಾಗಿ ಅಂಬೇಡ್ಕರ್ ಅವರನ್ನು ಇನ್ನಷ್ಟು ಅರಿಯಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಈ ಸರಿಯೂ ಕೂಡ ಒಂದು 1000 ಕೃತಿಗಳನ್ನು ಹಂಚು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮ ಮುಗಿದ ಮೇಲೆ ಉಚಿತ ಕ್ಯಾಲೆಂಡರ್ಗಳನ್ನು ತಾವು ಹೊರಡುವುದು ಅಂತ ತಮ್ಮಲ್ಲಿ ನಿವೇದಿಸಿದರು. ಇನ್ನು ಈ ಪ್ರಬುದ್ಧ ಭಾರತ ದಿನದರ್ಶಿ ಯಾಕೆ ವಿಶೇಷ ಅಂದರೆ ನಾವಿಲ್ಲಿ ದಿನಾಂಕಗಳನ್ನು ಕೊಡ್ತೇವೆ. ಆ ದಿನಾಂಕಗಳಲ್ಲಿ ಯಾವ ಮುಖ್ಯ ಘಟನೆ ಪ್ರಮುಖ ಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ನಡೆಯಿತು, ಮುಖ್ಯವಾದ ಹೋರಾಟಗಳು ಅವರು ಹಮ್ಮಿಕೊಂಡಿದ್ದು ಏನು ಅನ್ನೋದನ್ನು ಇಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ತಪ್ಪಾಗದಂತೆ ರಚಿಸಿಕೊಂಡಿದ್ದೇವೆ. ಬಹುಶಃ ತಾವು ಹಲವಾರು ಪುಸ್ತಕಗಳಲ್ಲಿ ಓದುತ್ತೇವೆ. ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟನೆಗಳು ಅಂತ ಹಲವಾರು ಪುಸ್ತಕಗಳಲ್ಲಿ ಸಿಗುತ್ತೆ. ಆದರೆ ಪುಸ್ತಕ ತೆರೆದು ಓದಬೇಕಲ್ಲಿದೆ ಅದು ಒಂದೊಂದ್ಸರಿ ಅಷ್ಟು ಈಸಿ ಅಕ್ಸೆಸಿಬಿಲಿಟಿ ಇರೋದಿಲ್ಲ. ಮನೆಯಲ್ಲಿ ನನ್ನ ಗೋಡೆಗೆ ನೇತಾಕಿದರೆ ಒಂದು ಆಕರ್ಷಕವಾದ ಚಿತ್ರ ತಮಗೆ ಕಾಣಬೇಕು, ಅಲ್ಲಿ ಬುದ್ಧನೂ ಕಾಣಬೇಕು, ಅಲ್ಲಿ ಅಂಬೇಡ್ಕರ್ ಅವರ ಗುರುಗಳಾದ ಕಬೀರ್ ದಾಸರೂ ಕಾಣಬೇಕು, ಅಲ್ಲಿ ಶಾಲೆಯೂ ಕಾಣಬೇಕು, ಅಥವಾ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಬೋಧಿಸಿದಂಥ ಸಿಲಿಕ್ಮನ್ ಅಂತ ಪ್ರೊಫೆಸರು ಕಾಣಬೇಕು, ಜಾನ್ ಜಿವೆ ಅಂತವರು ಕಾಣಬೇಕು ಅನ್ನೋ ಕಾರಣಕ್ಕೆ ಅಂಥವರನ್ನೆಲ್ಲ ಕೂಡ ಅಶೋಕ್ ಅವರು ಕಾಣಬೇಕು, ಸಾಮ್ರಾಟ್ ಅಶೋಕ ಅಂಥವರ ಕಲರ್ ಚಿತ್ರಗಳನ್ನು ಇಲ್ಲಿ ಹಂಚು ಮಾಡಿದ್ದಾರೆ. ಬಹುಶಃ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ನಾವು ಮೊದಲ ಬಾರಿಗೆ 1990ರಲ್ಲಿ ಓದಿದೆ. ಇಂಗ್ಲೆಂಡಿನಲ್ಲಿದ್ದಂಥ NRI ದಲಿತ್ಸ್, ನಾನ್ ರೆಸಿಡೆಂಟ್ ಇಂಡಿಯನ್ ದಲಿತ್ಸು ಒಂದು 1000 ಅದು ಇಲ್ಲಿಗೆ 35 ವರ್ಷಗಳಲ್ಲಿದ್ದ ಆ ಇಂಗ್ಲೀಷ್ ಸಾವಯವನ್ನ ನಾವೆಲ್ಲ ಒಂದು ಕಡೆ ಓದಿದಾಗ ಆ ಲೈಫ್ ಹಿಸ್ಟ್ರಿನ ಕ್ರೊನಾಲಾಜಿಕಲ್ ಆರ್ಡರಲ್ಲಿ ನಾನೊಂದು ಜೆರಾಕ್ಸ್ ಮಾಡಿ ಇಟ್ಕೊಂಡೆ. ಆಮೇಲೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಲ್ಲಿ ಒಂದು ಸಾರಿ ನಾವು ಅಂಬೇಡ್ಕರ್ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆ ತಂದಿದೆ. ಸ್ಮರಣ ಸಂಚಿಕೆ ಹೆಸರು ಮೂಕನಾಯಕ. ಏಕೆಂದರೆ ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆಯನ್ನು ಶುರು ಮಾಡಿರುವ ಕಾರಣಕ್ಕೆ ಅದರಲ್ಲಿ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಆ ನಂತರ 1995-90ರಲ್ಲಿ ಮತ್ತೊಂದು ಸ್ಮರಣ ಸಂಚಿಕೆ ತಂದಿದೆ. ಯಾಕೆ ತಂದೆವು ಅಂದರೆ ಅಂಬೇಡ್ಕರ್ ವಿಚಾರಗಳನ್ನು ಜನರ ಮಧ್ಯೆ ತಗೊಂಡು ಅದರಲ್ಲೂ ಕೂಡ ಮತ್ತೆ ಅಂಬೇಡ್ಕರ್ ಅವರ ಪ್ರಮುಖ ಘಟ್ಟಗಳನ್ನು ಅಚ್ಚು ಮಾಡಿದ್ರು. ಆ ಸರಿ ನಾವು ಆ ಸಂಚಿಕೆಗೆ ಕೊಟ್ಟಂಥ ಹೆಸರು ಸಮತಾ. ಮೂಕನಾಯಕ ಬಂತು, ಸಮತಾ ಬಂತು, ಆಮೇಲೆ ಜನತಾ ಅನ್ನೋ ಪತ್ರಿಕೆ ಅವರು ತಂದಿದ್ರು. ಆದರೆ ಇಲ್ಲಿ ಇವತ್ತು ನಾವು ಪ್ರಬುದ್ಧ ಭಾರತ, ಈಗ ನಮ್ಮ ಭಾಷಣಕಾರ ಮಾತಾಡ್ತಾ ಹೇಳಿದ್ರು, ಪ್ರಬುದ್ಧ ಭಾರತ ಅಂಬೇಡ್ಕರ್ ಅವರು ತಂದಂಥ ಒಂದು ಪತ್ರಿಕೆ ಹೆಸರು ಕೂಡ ಕೊನೆ ಪತ್ರಿಕೆ ಆಗಿದೆ. ಆ ಕಾರಣಕ್ಕೆ ಪ್ರಬುದ್ಧ ಭಾರತ ಅಂತ ಹೆಸರಿಟ್ಟಿದ್ದೇವೆ. ಇನ್ನು ನಮ್ಮ ಚಂದ್ರಶೇಖರಯ್ಯನವರು ಭಾಷಣ ಅಂತ ಹೇಳ್ತಾ ಇದ್ದಾರೆ, ದಲಿತರು ಸ್ವಾವಲಂಬಿಗಳಾಗಬೇಕು, ಎಂಪವರ್ಮೆಂಟ್ ಆರ್ಥಿಕವಾಗಿ ಮುಂದುವರಿಯಬೇಕು ಹೇಳ್ತಾ ಒಂದು ಮಾತು ಹೇಳಿದ್ರು. ಯಾಕೆಂದರೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ, ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಹಸು ಕೊಡ್ತೇವೆ, ಎಮ್ಮೆ ಕೊಡ್ತೇವೆ. ಈ ಸರಿ ಬಜೆಟಲ್ಲೂ ಇದೆ ಸರ್, ಬಜೆಟಲ್ಲಿ ಹಸು ಕೊಡ್ತೀವಿ, ಎಮ್ಮೆ ಕೊಡ್ತೀವಿ ಅಂತಿದೆ. GKDKಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು SCP GSP ಕಾರ್ಪೊರೇಟ್ ಪ್ಲಾನನ್ನು ಜಾರಿ ಮಾಡಿದ್ರು. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ IFS ಅಂತ. ಅಲ್ಲವರು ಡಾಕ್ಟರ್ ಜಗದೀಶ್ವರ್ ಅಂತ ಪ್ರೊಫೆಸರ್ ಇದ್ದರು, ಭಾಳ ಚೆನ್ನಾಗಿ ಜಾರಿ ಮಾಡಿದ್ರು ಸರ್. ಅವ್ರ ನಂತರ ಮಧುಪ್ರಸಾದ್ ಪ್ರೊಫೆಸರ್ ಇಲ್ಲಿ ಕುಳಿತಿದ್ದಾರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಮಾಜಿ ಪ್ರೊಫೆಸರ್ ಆಗಿ ಮಾಜಿ ವಿಸ್ತರಣಾ ನಿರ್ದೇಶಕರು. ಅವರು ಕೂಡ ತುಂಬ ಅತ್ಯುತ್ತಮವಾಗಿ ಆ ಯೋಜನೆಯನ್ನು ಜಾರಿ ಮಾಡಿದರು. ಸರ್ಕಾರದಿಂದ ಅನುದಾನ ತಗೊಂಡು ಸರ್ಕಾರದ ಅಭಿವೃದ್ಧಿ ಇಲಾಖೆಗಳು ಜಾರಿ ಮಾಡೋದರಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇದೆ. ನಾವು ವಿಶ್ವವಿದ್ಯಾಲಯದವರು ಅದನ್ನು ತುಂಬ ಚೆನ್ನಾಗಿ ಜಾರಿ ಮಾಡೋದರಿಂದ ಜಾರಿ ಮಾಡಿದೆ. ನಾನು ಪಶುವೈದ್ಯಕೀಯದ ಪ್ರಾಧ್ಯಾಪಕ ಆಗಿದ್ದರಿಂದ ನನ್ನನ್ನು ಸರಿ ಸಲಹೆ ಕರೆದಿದ್ದರು, ನಾವು ಹೇಗೆ ಈ ಯೋಜನೆಯನ್ನು ಜಾರಿ ಮಾಡೋದು. ಅಲ್ಲಿ ಮಾತಾಡ್ತಾ ನಾನೊಂದು ಸಲಹೆ ಕೊಟ್ಟೆ, ಎಲ್ಲ ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಾವು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೋದು ನಮ್ಮ ಯೋಜನೆಗಳನ್ನು ಜಾರಿ ಮಾಡುವಾಗ. ಈ ಸರಿ ಕೂಡ ಬಜೆಟಲ್ಲಿ ನಾವು ಎಮ್ಮೆ ಕೊಡ್ತೀವಿ, ಹಸು ಕೊಡ್ತೀವಿ ಅಂತ. ಹಸು ಕೊಡ್ತಾರೆ, 5, 6, 7, 8 ಕರು ಆಗಿರುವಂಥ ಹಸುನ ಕೊಟ್ಟುಬಿಟ್ರೆ ಅದು ರೈತನ ಮನೆಯಲ್ಲಿ ಮತ್ತಷ್ಟು ಕರು ಹಾಕಿ ಅದನ್ನು ಮನೆಯನ್ನು ಓದುತ್ತಿಲ್ಲ.
ಇಲ್ಲ, 5-6 ಕರು ಹಾಕಿದ್ದಾರೆ, 6-7 ಕರು ಹಾಕಿದ್ದಾರೆ. ಅದು ದೊಡ್ಡ ಹಸು ಅಂತ ಹೇಳ್ತೀವಿ ನಾವು, ರಿಪೀಟ್ ಬ್ರೀಡರ್ ಅಂತ ಹೇಳ್ತೀವಿ. ನೀವು ಎಷ್ಟೇ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿದ್ರು ಕೂಡ ಅದು ಗರ್ಭ ಕಟ್ಟೋದಿಲ್ಲ, ಕರು ಕೊಡೋದಿಲ್ಲ. ಅದು ರೈತನ ಮನೆಗೆ ಹೊರೆ ಆಗುತ್ತೆ. ಮೇವಾಗ್ತದೆ ಹೊತ್ತು ಅದು ಕರು ಕೊಡೋದಿಲ್ಲ. ಅದರ ಬದಲಿಗೆ ನೀವು ಒಂದು ವರ್ಷದ ಈಪಲ್ ಕೊಡಿ, ಪಡ್ಡೆಯನ್ನು ಕೊಡಿ, ಮಣಕ ಕೊಡಿ, ಅಥವಾ ಅದನ್ನು ನಾವು ಕಡಿಸುವಂತೀವಿ. ಪಡ್ಡೆ, ಮಣಕ, ಕಡಿಸು 1 ವರ್ಷ. ಈವನ್ ಅದು ನಮ್ಮ ಒಂದು ಪುಸ್ತಕ ನಾವು ಪಬ್ಲಿಷ್ ಮಾಡ್ತೀವಿ ವೆಟರ್ನರಿ ಯೂನಿವರ್ಸಿಟಿ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್. ರೈತರೇ ನೀವು ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಆಧುನಿಕ ಪಶುಪಾಲನಾ ಪದ್ಧತಿಗಳು ಅಂತ ಪುಸ್ತಕದ ಹೆಸರು. ಅದರಲ್ಲಿ ನಾವು ಏನು ಹೇಳ್ತೀವಿ, ಹೋಲ್ಸ್ಟಿನ್ ಫ್ರೀಸಿಯನ್ ತಳಿಯಾದರೆ, ಸ್ವಲ್ಪ ವಿಜ್ಞಾನ ಮಾತಾಡ್ತಿದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಹೋರಾಡೋ ಬೇಡ ಅಂತ ಕಾರಣಕ್ಕೆ. ಹೋಲ್ಸ್ಟಿನ್ ಫ್ರೀಸಿಯನ್ ಆದರೆ ಅದು ವಯಸ್ಸಿಗೆ ಬಂದಾಗ 1 ವರ್ಷ ಆದಾಗ, ಪ್ರೌಢಾವಸ್ಥೆಗೆ ಬಂದಾಗ, ಅದು ಗರ್ಭ ಕಟ್ಟಲು ತಯಾರಾದಾಗ ಅದರ ದೇಹ ತೂಕ ಎಷ್ಟಿರುತ್ತೆ? 200-220 kg ಇದೆ. 200-220 kg ಇರುವಂಥ ಒಂದು ಆ ಬಡ್ಡೆಯನ್ನು ನೀವು ಕೊಟ್ಟರೆ, ರೈತನ ಮನೆಗೆ ಹೋಗಿ ಅದು 5-6 ಕರುಗಳನ್ನು, 7-8 ಕರುಗಳನ್ನು ಹಾಕಿದ್ರೆ ಆತ ಸಾಕಷ್ಟು ಕರು ಉತ್ಪಾದನೆ ಮಾಡ್ತಾನೆ, ಹಾಲು ಉತ್ಪಾದನೆ ಮಾಡ್ತಾನೆ, ಆತ ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ತಾನೆ. ಇದನ್ನು ಇನ್ನು ನೀವು ಕುರಿ ಮರಿ ಕೊಡ್ತೀರಿ, 15 ದಿನದ ಕುರಿ ಮರಿ ಕೊಡೋದಲ್ಲ. ಯಾಕೆಂದರೆ ಇನ್ನೂ ಅದು ತಾಯಿ ಕುರಿಯಿಂದ ಬೇರ್ಪಟ್ಟಿರೋದಿಲ್ಲ. ಆ ಕುರಿ ರೈತನ ಹಟ್ಟಿಗೆ ಹೋದರೆ ಆ ಕೊರಗಿನಲ್ಲಿ ತಾಯಿಯಿಂದ ಬೇರ್ಪಟ್ಟಿಲ್ಲ, ಕೊರಗಿನಲ್ಲೇ ಸತ್ತು. ಹಾಗಾಗಿ 3-4 ತಿಂಗಳು ಸಾಕಿ ಬಿಟ್ಟು ಕೊಡಿ, ಅದನ್ನು ಮಾಡಿದ್ದಾರೆ ನಮ್ಮ ಯೋಜನೆಗಳಲ್ಲಿ. ಕೋಳಿ ಮರಿ ಕೊಡ್ತಾ ಇದ್ರು, 1 ದಿನದ ಕೋಳಿ ಮರಿ ಕೊಟ್ಟುಬಿಟ್ರೆ ಅದಕ್ಕೆ ಲಸಿಕೆ ಹಾಕಿಲ್ಲ ಹಲವಾರು ರೋಗಗಳ ವಿರುದ್ಧ. ಆ ಕೋಳಿ ಮರಿಗಳು 10, 20, 30, 40 ಕೊಟ್ಟಿದ್ದು ಅವು ಸತ್ತೋಗ್ತವೆ. ಏಕೆಂದರೆ ಯಾವುದಾದ್ರೂ ಕೋಳಿ ರೋಗ ಬರುತ್ತೆ, ವೈರಸ್ ಕಾಯಿಲೆ ನೀವು ಒಂದು 2-3 ತಿಂಗಳು ಸಾಕಿ ಗಿರಿರಾಜ ಕೋಳಿಯನ್ನು, ಆಮೇಲೆ ಕೊಡಿ ಕೋಳಿ ಮರಿಗಳನ್ನು ಆ ಹಟ್ಟಿಗಳಿಗೆ. ಅಲ್ಲಿ ಯಾವ ಕಾಯಿಲೆನೂ ಬರೋದಿಲ್ಲ. ಅದು ಅರ್ಧ kg ಇರೋದು 3 kg, 3.5 kg, 4 kg ಆಗುತ್ತೆ. ಹೊಟ್ಟೆ ಕೊಡ್ಬೋದು, ಮಾಂಸ ಕೊಡ್ಬೋದು, ರೈತ ಮಾರುಕಟ್ಟೆ ಒಂದಷ್ಟು ಆರ್ಥಿಕ ಲಾಭ ಆಗುತ್ತೆ. ಇದು ಪಶು ಸಂಗೋಪನೆಯ ಆರ್ಥಿಕತೆ. ಇದನ್ನು ಯೋಜನೆ ಮೂಲಕ ಹೇಳಿದರೆ ಅವರು ಇದ್ದಿದ್ದರಿಂದ ಮತ್ತು ಈ ಸರಿ ಬಜೆಟಲ್ಲಿ ಬಂದಿರೋದ್ರಿಂದ ಮತ್ತು ನಮ್ಮ ಚಂದ್ರಶೇಖರ್ ಹೇಳಿದ್ರಿಂದ ಇನ್ನು ನಮ್ಮ ವೆಂಕಟಸ್ವಾಮಿ ಅವರು ಇವತ್ತು ಇಲ್ಲಿ ಏನು ಅಂತಾರಾಷ್ಟ್ರೀಯ ಬುದ್ಧ ವಿಹಾರ, ನಾಗಸೇನಾ ಬುದ್ಧ ವಿಹಾರ, ಇದು ಭಾಳ ಪವಿತ್ರವಾದ ಜಾಗದಲ್ಲಿ ನಾವು ಇದ್ದಂಥ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾರೆ. 1954ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಥರದ ಒಂದು ಅಂತಾರಾಷ್ಟ್ರೀಯ ಬುದ್ಧ ವಿಹಾರವನ್ನು ಸ್ಥಾಪಿಸಬೇಕು ಅಂತ ಮೈಸೂರು ಮಹಾರಾಜರ ಕೊಡುಗೆಯಾಗಿ ಪಡೆದಂಥ ಜಮೀನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಅನುವು ಮಾಡಿಕೊಟ್ಟಂಥ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ ನಾವು ನಿಜಕ್ಕೂ ಚಿರಋಣಿಯಾಗಿರಬೇಕು ಅಂತ ಭಾವಿಸ್ತೀವಿ. ಹಾಗೆಯೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಕೃಷಿ ವೈದ್ಯಕೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಡಾಕ್ಟರ್ ವೆಂಕಟಸ್ವಾಮಿ ಅವರು ನಮ್ಮ ಯೂನಿವರ್ಸಿಟಿಯ ಹೋರಾಟದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳಲಿಲ್ಲ ಅಂದರೆ ನಾವು ಬಹುಶಃ ಅಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕರ್ನಾಟಕದಲ್ಲಿ 6 ವಿಶ್ವವಿದ್ಯಾಲಯಗಳಿದ್ದಾವೆ, ಕೃಷಿ ವಿಶ್ವವಿದ್ಯಾಲಯಗಳು. ನಾವು ಅದನ್ನು 6 ಫಾರ್ಮ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ. ಒಂದು ಬೆಂಗಳೂರಲ್ಲಿದೆ, ಒಂದು ಶಿವಮೊಗ್ಗದಲ್ಲಿದೆ, ಧಾರವಾಡದಲ್ಲಿದೆ, ರಾಯಚೂರಲ್ಲಿದೆ, ಮತ್ತೊಂದು ಬೀದರಲ್ಲಿದೆ, ಇನ್ನೊಂದು ಮತ್ತೆಲ್ಲ ಬಾಗಲಕೋಟೆಯಲ್ಲಿದೆ. ಈ ಥರದ 6 ಕೃಷಿ ಅದು ಕಾಲೇಜ್ ಆಯಿತು. 6 ವಿಶ್ವವಿದ್ಯಾಲಯಗಳು, ಕೃಷಿ, ತೋಟಗಾರಿಕೆ ಮತ್ತು ಪಶುವೈದ್ಯಕೀಯ. ಈ ಎಲ್ಲ ಯೂನಿವರ್ಸಿಟಿಗಳಲ್ಲಿ ನಾವು 18% ಅಲ್ಲ ಇರೋದು, 30% ಇದೆ, 35% ಇದೆ, SC/ST 40% ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ವೆಂಕಟಸ್ವಾಮಿ ಅವರು ಆರಂಭದ ದಿನಗಳಲ್ಲಿ 89-90ಯಲ್ಲಿ ಅವತ್ತೇನು ದಲಿತ ಸಂಘರ್ಷ ಸಮಿತಿ ಅಂತ ಹೋರಾಟ ನಡೀತಿತ್ತು, ಅವರು ನಮ್ಮ ಕ್ಯಾಂಪಸ್ಗೆ ಬಂದು ವಿಶ್ವವಿದ್ಯಾಲಯದ ಜೊತೆ ನಮ್ಮ ಜೊತೆ ಕುರಿತು ಮಾತಾಡಿದ್ರಿಂದಾಗಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ಒಂದು ವಿಷಯ ಹೇಳ್ತೀನಿ, ವೆಟರ್ನರಿ ಕಾಲೇಜ್ 1900ರಲ್ಲಿ ಹೆಬ್ಬಾಳದಲ್ಲಿದೆ, ಹತ್ತಿರದಲ್ಲೇ ಇದೆ, ವಾಕ್ಯಬಲ್ ಡಿಸ್ಟೆನ್ಸಲ್ಲಿದೆ, ನಡ್ಕೊಂಡು ಹೋಗ್ಬೋದು. 1958ರಲ್ಲಿ ಶುರುವಾಗಿದೆ ಪಶುವೈದ್ಯಕೀಯ ಕಾಲೇಜು. 1991ನೇ ಇಸ್ವಿಯವರೆಗೂ ಅಲ್ಲಿ ಒಬ್ಬ SC/ST ಟೀಚರ್ ಇರಲಿಲ್ಲ, ಒಬ್ಬರು ಇರಲಿಲ್ಲ. ವೆಂಕಟಸ್ವಾಮಿ ಅವರು ಬಂದಿದ್ದರಿಂದ, ನಾವೇನೋ ಬೇಡಿಕೆ ಸಲ್ಲಿಸಿದ್ರಿಂದ, ಅಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರುತಿಸಿದ್ರಿಂದ ಅಲ್ಲಿ ಒಬ್ಬ ಶಿಕ್ಷಕರು ಜಾಯಿನ್ ಆಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ಫೆಬ್ರವರಿ 2ನೇ ತಾರೀಕು 1991ನೇ ಇಸ್ವಿಯಲ್ಲಿ ಅದು ಫಸ್ಟ್ SC ಟೀಚರ್ ಜಾಯಿನ್ ಟು ದಟ್ ಕಾಲೇಜ್. ಆ SC ಟೀಚರ್ ಯಾವಾಗಲೇ ನಾನು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿರ್ಬೋದು. ಆಮೇಲೆ ಸಾಲು ಬಹಳ ಬ್ಯಾಕ್ಲಾಗ್ ನಾನು ಹೇಳಿದ್ದೇನೆ, 25-30% ಆಗುತ್ತೆ. ಇನ್ನೂ
ಒಂದು ವಿದ್ಯಾರ್ಥಿಗಳಿರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ವೆಂಕಟಸ್ವಾಮಿ ಆ ದಿನಗಳಲ್ಲಿ ಅಲ್ಲಿ ಬಂದಾಗ ತಕ್ಷಣ ಜಾರಿ ಮಾಡೋಕ್ಕಾಗುವಂಥದ್ದು ಕುಲಪತಿಗಳು ಅಲ್ಲೇ ಆಶ್ವಾಸನೆ ಕೊಡ್ಬೋದು, ಏನದು ಒಂದು ಇದ್ರೆ ಹೇಳಿ ಅಂತ. ನಾವು ಹಾಗೆ ಯೋಚನೆ ಮಾಡೋದು, ಅವರು ಯೋಚನೆ ಮಾಡೋದು. ಹೌದು, ಅಂಬೇಡ್ಕರ್ ಹೆಸರಲ್ಲಿ ಒಂದು ಗೋಲ್ಡ್ ಮೆಡಲ್ ಕೊಡಬೇಕು ಅಂತ ನಾವು ಬೇಡಿಕೆ ಸಲ್ಲಿಸೋಣ. ಡಾಕ್ಟರ್ ಕೃಷ್ಣಮೂರ್ತಿ ಅಂತ GKVK ಅಭಿಷೇಕ ವಿಷಯದ ಬೆಂಗಳೂರಿನ ವೈಸ್ ಚಾನ್ಸಲರ್ ಆಗಿದ್ದು ಹೇಳಿದ್ರು, ನಾನು ಹೇಗಾದರೂ ಮಾಡಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಚಿನ್ನದ ಪದಕವನ್ನು ಇಡಿಸ್ತೀನಿ ಅಂತ ಹೆಕ್ಸ್ಟ್ ಅಂತ ಒಂದು ಔಷಧ ಕಂಪನಿ ಅವರ ಹತ್ರ ಅನುದಾನದ ಗ್ರಾಂಟ್ಸ್ ತಗೊಂಡು ಇಟ್ಟರು. ಅಂದರೆ 1990ರಲ್ಲಿ ಅಂಬೇಡ್ಕರ್ ಗೋಲ್ಡ್ ಮೆಡಲ್ ಡಾಕ್ ಯೂನಿವರ್ಸಿಟಿ ಸ್ಟಾರ್ಟೆಡ್. ಅಂದರೆ ಇಲ್ಲಿಗೆ 35 ವರ್ಷಗಳಿಂದ 35 SC ST ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಯೋಚನೆಯ ಕ್ರಮ. ಅಂದರೆ ನಾವೆಲ್ಲ ಒಟ್ಟಾಗಿ ಯೋಚನೆ ಮಾಡಬೇಕಾಗಿರೋದು ಏನು, ಸತೀಶ್ ಅವರಾಗಲಿ, ವೆಂಕಟಸ್ವಾಮಿ ಅವರಾಗಲಿ, ಚಂದ್ರಶೇಖರ ಅಥವಾ ತಾವೆಲ್ಲ ಕಲಿತಿರೋದು ನಮ್ಮ ಜನರನ್ನು ಇನ್ನೊಂದಷ್ಟು ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ, ಸಬಲೀಕರಣರಾಗಿ ಮಾಡೋದಕ್ಕೆ, ಆರ್ಥಿಕವಾಗಿ ದೃಢತೆಯ ತರೋದಕ್ಕೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜನಾಂಗದ ಮಧ್ಯೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಅಂಬೇಡ್ಕರ್ ಅವರ ಹೋರಾಟದ ಹಲವು ಘಟನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳಿರ್ತದೆ. ನಾವು ಕೂಡ ನಮ್ಮ ಉದ್ಯೋಗದ ಲಿಸ್ಟ್ಗಳನ್ನು ಅಷ್ಟೇ ಅಲ್ಲ, ನಮ್ಮ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಉದ್ಯೋಗದ ಲಿಸ್ಟ್ಕೊಳ್ತಾರೆ, ಬಡ್ತಿ ಸಿಕ್ಕಿದ್ರೆ ತಿರುಪತಿಗೆ ಹೋಗ್ತಾರೆ, ಅಥವಾ ತಲೆ ಓಡಿಸ್ಕೊಳ್ತಾರೆ, ಅಥವಾ ಮನೆ ಕಟ್ಟಿದರೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಅದೆಲ್ಲ ನಾವು ಮಾಡಬೇಕಾಗಿರೋದು ನಮ್ಮ ಜನಾಂಗದ ವ್ಯಕ್ತಿಗಳ ಸಾಧನೆಗಳನ್ನು ನಾವು ಸಮಾಜದಲ್ಲಿ ಮುನ್ನೆಲೆಗೆ ತರಬೇಕು. ನಾನು ನನ್ನದೇ ಸ್ವಂತ ಅನುಭವ ಹೇಳೋದಾದರೆ, ರಾಗಿ ಲಕ್ಷ್ಮಣಯ್ಯ ಅಂತ ಹೆಸರು ಕೇಳಿರ್ತೀವಿ. ಒಬ್ಬ ದಲಿತ ಸೈಂಟಿಸ್ಟ್ ಅವರು ಓದಿದ್ದು ಸೆಂಟ್ರಲ್ ಕಾಲೇಜಲ್ಲಿ ಕೇವಲ CBZ ಕೆಮಿಸ್ಟ್ರಿ, ಬಾಟ್ನಿ, ಸುವಾಲಜಿ, ಬಾಟ್ನಿ ನಾಲೆಡ್ಜ್ ಆಧಾರದ ಮೇಲೆ ಒಬ್ಬ PhD ಕೃಷಿ ಮಾಡೋದಕ್ಕಿಂತ ಹೆಚ್ಚು ರಿಸರ್ಚ್ ಮಾಡಿದರು. ಹಲವಾರು ಅಧಿಕ ಉತ್ಪತ್ತಿಯ ರಾಗಿ ತಳಿಗಳನ್ನು, ಇಂಡ್ ಆಫ್ ರಾಗಿ ತಳಿಗಳು ಅಂತ ಇಂಡಿಯಾ ಪ್ಲಸ್ ಆಫ್ರಿಕಾ, ಇಂಡ್ ಆಫ್ ರಾಗಿ ತಳಿಗಳು, ಅವ್ರ ಬಗ್ಗೆ ಮೊಟ್ಟ ಮೊದಲಿಗೆ ನಾನು ಪುಸ್ತಕ ಪ್ರಕಟ ಮಾಡಿದೆ 2012ರಲ್ಲಿ. ಪುಸ್ತಕ ಪ್ರಕಟ ಮಾಡಿದ ತಕ್ಷಣ ಆ ಪುಸ್ತಕ ಆಧಾರಿತವಾಗಿ ಪ್ರಥಮ PUCಗೆ ಒಂದು ಪಾಠ ಬರುತ್ತೆ. ಪ್ರಜಾವಾಣಿಯ ಚಹಾ ರಘುನಾಥ್ ಪಾಠದ ಹೆಸರು ರಾಗಿ ಮುದ್ದೆ. ಕೊನೆಗೆ ಪುಸ್ತಕದ ಕೊನೆಯಲ್ಲಿ ಇರ್ತಾರೆ, ಆ ಪಾಠದ ಕೊನೆಯಲ್ಲಿ ಇರ್ತಾರೆ, ಹೆಚ್ಚಿಗೆ ಓದಿಗೋಸ್ಕರ ಈ ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ. ಯಾವುದು ಅಂದರೆ ಕನಕದಾಸರ ರಾಮಧಾನ್ಯ ಚರಿತ್ರೆ, ಎರಡನೇದು ಕಿರಂ ನಾಗರಾಜ ಅವರ ಕಾಲಜ್ಞಾನಿ ಕನಕ, ಮೂರನೆಯದು ಪ್ರೊಫೆಸರ್ M. ನಾರಾಯಣಸ್ವಾಮಿ ಅವರ ತೆನೆಮರೆಯ ಕ್ರಾಂತಿ ರಾಗಿ ಲಕ್ಷ್ಮಣಯ್ಯ ಅಂತ. ಅಂದರೆ 2013ರಿಂದ ಇವತ್ತು 25ರವರೆಗೂ 12 ವರ್ಷಗಳ ಕಾಲ ಪ್ರಥಮ PUC ಕನ್ನಡ ಟೆಕ್ಸ್ಟ್ ಬುಕ್ನಲ್ಲಿ ಲಕ್ಷಾಂತರ ಪುಸ್ತಕಗಳಲ್ಲಿ ನನ್ನ ಹೆಸರು ಬರ್ತಾ ಇದೆ. ನನಗಂತೂ ಸಂತೋಷ ಇದೆ. ರಾಗಿ ಲಕ್ಷ್ಮಣಯ್ಯ ಮರೆತು ಹೋಗಿದ್ದಂಥ ರಾಗಿ ಲಕ್ಷ್ಮಣಯ್ಯ ಮರೆಯರಿಗೆ ನೂಕಲ್ಪಟ್ಟ ಒಬ್ಬ ದಲಿತ ವಿಜ್ಞಾನಿಯನ್ನು ಬೆಳೆದಿದ್ದಲ್ಲ ಅನ್ನೋದು ನಮಗೆ ಖುಷಿ. ಬಹುಶಃ ನಾನು ಈ ಮಾತು ಹೇಳ್ತಾ ಇದ್ದೆ, ನಮ್ಮಲ್ಲಿರುವಂಥ ಯುವ ತಲೆಮಾರಿನ ಆ ವಿದ್ಯಾರ್ಥಿಗಳು, ಯುವಜನತೆ ತಾವೇನು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ನಾವು ಭಾವಿಸಿರ್ತೀವಿ ಅಂತ. ಮತ್ತೊಂದು ಸರಿ ನಾನೊಂದು ಲೇಖನ ಬರೆದೆ ಅವ್ರ ಬಗ್ಗೆ, ಒಂದು ಕಾಂಪ್ರಿಹೆನ್ಸಿವ್ ಆಗಿ ರಾಗಿ ಲಕ್ಷ್ಮಣಯ್ಯ. ಅದನ್ನು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ BCom ಟೆಕ್ಸ್ಟ್ ಆಗಿತ್ತು. ಈಗ ಫಾರ್ಮ್ ಯೂನಿವರ್ಸಿಟಿ 6 ಕೃಷಿ ವಿಭಾಗಗಳಲ್ಲಿ ಕನ್ನಡವನ್ನು, ಒಂದು ಸಾಂಸ್ಕೃತಿಕ ಕನ್ನಡವನ್ನು ಕಲಿಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇದೇ ರಾಗಿ ಲಕ್ಷ್ಮಣಯ್ಯ ಬಗ್ಗೆ ನಾನು ಬರುವಂಥ ಮಾತಾಡಿ. ಹೀಗೆ ನಾವು ಜನಗಳನ್ನು ನಮ್ಮವರನ್ನು ಮುಂದೆ ತರಬೇಕಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೂಡ ಹೇಳಿದ್ದಾರೆ. ವೆಂಕಟಸ್ವಾಮಿ ಅವರು ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರ್ ಬಗ್ಗೆ ಒಂದು ಕೃತಿ ರಚಿಸಿದ್ದಾರೆ. ನಾನು ಒಂದು ಸರಳವಾಗಿ ಏನು ಪ್ರೈಮರಿ, ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, PUC ಓದೋ ವಿದ್ಯಾರ್ಥಿಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು ಅನುಕ್ರಮವಾಗಿ EMI ಕ್ರೊನಾಲಾಜಿಕಲ್ ಆರ್ಡರ್ನಲ್ಲಿ ಅವರ ಸಾಧನೆಗಳನ್ನು ಸಿಗಬೇಕು ಅಂತ ಒಂದು ಪುಟ್ಟ ಪುಸ್ತಕ ಮಾಡಿದೆ. ಈಗ ಒಂದು ಸಂಶೋಧನೆ ಮಾಡ್ತಾ ಇದ್ದೀನಿ. ಮೈಸೂರಿನ ಕೃಷಿ ಇತಿಹಾಸ, ಪಶುವೈದ್ಯಕೀಯ ಇತಿಹಾಸ 1870ರಿಂದ ಸ್ವಾತಂತ್ರ್ಯ ಬರುವವರೆಗೆ 1945 ವಿಧಾನಸೌಧದ ಪುರಾತತ್ವ ಇಲಾಖೆಯಲ್ಲಿ ಕುರಿತು ಸಂಶೋಧನೆ ಮಾಡ್ತಾ ಇದ್ದೀವಿ. ನಾಲ್ವಡಿಯವರು ನಾಡಿಗೆ ಕೊಟ್ಟ ಕೊಡುಗೆಗಳೆಲ್ಲ ಬಹುಶಃ ಪುಸ್ತಕದಲ್ಲಿ ಬರುತ್ತೆ. ಯಾವ ಕೃಷಿ ವಿಜ್ಞಾನಿಗಳಿಗೂ, ಕೃಷಿ ಪ್ರಾಧ್ಯಾಪಕರಿಗೂ ಯಾರಿಗೂ ಬಹುಶಃ ಅಷ್ಟು ವಿಷಯಗಳು ಗೊತ್ತೇ ಇಲ್ಲ ಅನಿಸುತ್ತದೆ. ಬಹುಶಃ ಅದು ಮುಂದಿನ ಒಂದು 2-3 ತಿಂಗಳ ಮೇಲೆ ಬಿಡುಗಡೆ. ಹೀಗೆ ನಮ್ಮ ಇತಿಹಾಸವನ್ನು ನಾವು ಅರಿಬೇಕಾಗಿದೆ. ಒಬ್ಬ ಸಾಮ್ರಾಟ, ಬುದ್ಧ
ಬುದ್ಧನ ಇತಿಹಾಸ, ಬೌದ್ಧ ಧರ್ಮಕ್ಕೆ ನಾವು ಸೇರ್ಪಡೆಗೊಳ್ಳುವುದರ ಮೂಲಕ ಅಥವಾ ಬೌದ್ಧ ಧರ್ಮದ ಆಚರಣೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ, ಸಾಮ್ರಾಟ್ ಅಶೋಕರ ಬಗ್ಗೆ ತಿಳಿಯೋದ್ರ ಮೂಲಕ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಪಶುವೈದ್ಯಕೀಯ ಆಸ್ಪತ್ರೆ ಸ್ಥಾಪಿಸಿದ್ದು ಸಾಮ್ರಾಟ್ ಅಶೋಕ. ಇದನ್ನು ನಮ್ಮ ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳ ವೆಬ್ಸೈಟಲ್ಲಿ ಇದು ಸಿಗೋದಿಲ್ಲ. ವೆಸ್ಟ್ ವರ್ಜೀನಿಯಾ ಯೂನಿವರ್ಸಿಟಿಯ ವೆಬ್ಸೈಟಲ್ಲಿ ಇದು ಸಿಗುತ್ತೆ. ಇಡೀ ಪ್ರಪಂಚದಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆ ಸ್ಥಾಪಿಸಿದ್ದು ಯಾರು ಅಂದರೆ ಸಾಮ್ರಾಟ್ ಅಶೋಕ. ಬೇರೆ ದೇಶದಲ್ಲಿ ಎಲ್ಲೂ ಆಗಿಲ್ಲ. ಸಾಮ್ರಾಟ್ ಅಶೋಕ ಕಳಿಂಗ ಯುದ್ಧದ ನಂತರ ಜನ ಸಾಯ್ತಾರೆ, ಕುದುರೆ ಸಾಯುತ್ತೆ, ಆನೆ ಸಾಯುತ್ತೆ, ಆನೆಗಳು ಗಾಯಗೊಳ್ತವೆ, ಕುದುರೆಗಳು ಗಾಯಗೊಳ್ತವೆ. ಇವನ್ನೆಲ್ಲ ಉಪಚರಿಸಬೇಕಾದ್ರೆ ನಾನೊಂದು ಪಶುವೈದ್ಯಕೀಯ ಆಸ್ಪತ್ರೆ ಮಾಡಬೇಕಲ್ಲವೇ? ಅವುಗಳಿಗೆ ಉಪಚರಿಸಬೇಕಾದ್ರೆ ಗಿಡಮೂಲಿಕೆಗಳ ಒಂದು ವನವನ್ನು ನಾನು ಸ್ಥಾಪಿಸಬೇಕಲ್ಲವೇ ಅಂತ ಮಾಡ್ತಾರೆ. ಆ ಹೆಸರಿರೋದು ಸಾಮ್ರಾಟ್ ಅಶೋಕ. ಸಾಮ್ರಾಟ್ ಅಶೋಕ ನಾವು ಯಾಕೆ ಹೇಳಬೇಕಾಗುತ್ತೆ ಅಂದರೆ ಬೌದ್ಧ ಧರ್ಮನ ಪ್ರಚಾರ ಮಾಡಿದ್ರು, ಪ್ರೋಪಗೇಟ್ ಮಾಡಿದ್ರು. ಆನಂತರ ಬಾಬಾ ಸಾಹೇಬರು ಬೌದ್ಧ ಧರ್ಮ ಹಮ್ಮಿಕೊಂಡಿದ್ದು ನಮಗೆಲ್ಲ ಗೊತ್ತೇ. ಇವತ್ತು ಬುದ್ಧ ವಿಹಾರದಲ್ಲಿ ನಾವು ಸೇರಿದ್ದೇವೆ, ಇಂಥದ್ದೊಂದು ಕ್ಯಾಲೆಂಡರ್ ಮಾಡಿದ್ದೇವೆ. ದಯವಿಟ್ಟು ಇಂಥ ಕ್ಯಾಲೆಂಡರ್ಗಳನ್ನು ಮನೆ ಮನೆಗೆ ತಗೊಂಡೋಗಿ ಹೆಚ್ಚು ಜನಕ್ಕೆ ಇಂಥ ಮಾಹಿತಿ ತಲುಪಲಿ ಅಂತ ಹೇಳ್ತಾ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ನಮೋ ಬುದ್ಧಾಯ.